ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಇರೋರು ಎಂತಹ ಆಹಾರವನ್ನ ಸೇವಿಸಬೇಕು ಅಂತ ತಿಳ್ಕೊಳ್ಳೋಣ. ಆದಷ್ಟು ಆರ್ಥ್ರೈಟಿಸ್ ಇರೋರು ಆಂಟಿ ಇನ್ಫ್ಲಮೇಟರಿ ಇರುವಂತಹ ಆಹಾರಗಳನ್ನ ಮಾತ್ರ ಸೇವಿಸಬೇಕು. ಅಂದ್ರೆ ಉರಿಯೂತ ಉಂಟು ಮಾಡದೇ ಇರುವಂತಹ ಆಹಾರಗಳನ್ನ ಸೇವಿಸಬೇಕು. ಕಾಲಿಫ್ಲವರ್, ಕ್ಯಾಬೇಜ್, ಕ್ಯಾರೆಟ್ ಇವುಗಳನ್ನ ತಿನ್ನೋದು ತುಂಬಾನೇ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಕಂಟೆಂಟ್ಸ್ ಇವೆ. ಹಾಗೆ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಈ ತರಕಾರಿಗಳು ಹೊಂದಿರ್ತವೆ. ಇದರಿಂದ ನಮ್ಮ ದೇಹ ಶುದ್ಧಿಗೊಳ್ಳುತ್ತೆ. ಹಾಗೆ ನಾವು ಹಣ್ಣುಗಳಲ್ಲಿ ನೋಡಿದಾಗ ಸಿಟ್ರಸ್ ಫ್ರೂಟ್ಸ್ ನ ತಗೊಳ್ಳೋದು ತುಂಬಾನೇ ಉತ್ತಮ. ಹಾಗೆ ಲೆಮನ್, ಆರೆಂಜ್, ಆಮ್ಲ, ಮೂಸಂಬಿ ಈ ಸಿಟ್ರಸ್ ಫ್ರೂಟ್ಸ್ ತಿನ್ನೋದ್ರಿಂದ ನಮ್ಮ ಜಾಯಿಂಟ್ಸ್ಗೆ ತುಂಬಾನೇ ಸಹಾಯಕಾರಿ. ಹಾಗೆ ಪಪಾಯ ತಗೋಬಹುದು ಮತ್ತು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಿನ್ಬೇಕಾಗತ್ತೆ. ಇದರಲ್ಲಿ ನಮ್ಗೆ ಫೈಬರ್ ಕಂಟೆಂಟ್ ಅಧಿಕವಾಗಿ ಸಿಗತ್ತೆ. ಹಾಗೆ ಆಸ್ಟಿಯೋ ಆರ್ಥ್ರೈಟಿಸ್ ಇರೋರು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ತಗೋಬೇಕಾಗತ್ತೆ. ಈ ಒಮೆಗಾ 3 ನಿಮ್ಗೆ ಸ್ಯಾಲ್ಮಾನ್ ಮತ್ತು ಟ್ಯೂನಾ ಫಿಶ್ ಗಳಲ್ಲಿ ಸಿಗತ್ತೆ. ಹಾಗೆ ನೀವು ವೆಜಿಟೇರಿಯನ್ಸ್ ಆಗಿದ್ರೆ ಆಲ್ಮಂಡ್, ಆಕ್ರಾಟ್, ಚಿಯಾ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್ ಇದರಲ್ಲೆಲ್ಲ ಈ ಒಂದು ಅಂಶ ನಿಮ್ಗೆ ಖಂಡಿತವಾಗಿ ಸಿಗತ್ತೆ. ಈ ಎಲ್ಲಾ ಪದಾರ್ಥಗಳಲ್ಲೂ ನಿಮ್ಗೆ ಆಂಟಿ ಇನ್ಫ್ಲಮೇಟರಿ ಕ್ವಾಲಿಟೀಸ್ ಇರುತ್ತೆ. ಹಾಗೆ ಆರ್ಥ್ರೈಟಿಸ್ ಅಂದ್ರೆ ಇದು ಸಾಮಾನ್ಯವಾಗಿ ಜಾಯಿಂಟ್ಸ್ ಹಾಗೂ ಬೋನ್ಸ್ ಗೆ ಸಂಬಂಧಪಟ್ಟ ಪ್ರಾಬ್ಲಮ್. ಅದಕ್ಕೆ ನಾವು ನಮ್ಮ ಜಾಯಿಂಟ್ಸ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂದ್ರೆ ಡೈರಿ ಪ್ರಾಡಕ್ಟ್ಸ್ ಆದ ಹಾಲು, ಮೊಸರು, ಚೀಸ್ ಹಾಗೆ ಲೋ ಫ್ಯಾಟ್ ಪನ್ನೀರ್ ಇವುಗಳನ್ನೆಲ್ಲ ಸೇವಿಸಬೇಕು. ಈಗ ನೆಕ್ಸ್ಟ್ ನಾವು ಪ್ರೋಟೀನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಅದು ನಮಗೆ ದ್ವಿದಳ ಧಾನ್ಯಗಳಲ್ಲಿ ಸಿಗುತ್ತೆ. ಹಾಗೆ ಸೋಯಾನ ಕೂಡ ನೀವು ಸೇವಿಸಬಹುದು. ಅಂದ್ರೆ ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗೆ ಇದು ಲೋ ಫ್ಯಾಟ್ ಕೂಡ ಆಗಿರುತ್ತೆ. ಇದು ನಮ್ಮ ಜಾಯಿಂಟ್ಸ್ ಅನ್ನ ಸ್ಟ್ರಾಂಗ್ ಆಗಿಡ್ಲಿಕ್ಕೆ ಸಹಾಯಕಾರಿ. ದ್ವಿದಳ ಧಾನ್ಯಗಳಲ್ಲಿ ನೀವು ಸ್ಪ್ರೌಟ್ಸ್ ಮಾಡ್ಕೋಬಹುದು, ಪಲ್ಯಗಳನ್ನ ಮಾಡ್ಕೋಬಹುದು. ಈ ರೀತಿ ತರತರವಾಗಿ ಮಾಡಿಕೊಂಡು ತಿನ್ನಬಹುದು. ನೆಕ್ಸ್ಟ್ ಹೇಳೋದಾದ್ರೆ ಶುಂಠಿ, ಬೆಳ್ಳುಳ್ಳಿ, ಅರಿಶಿನ ಇವುಗಳನ್ನಂತೂ ನೀವು ಕೇಳೇ ಇರ್ತೀರಾ. ಆಯುರ್ವೇದದಲ್ಲಂತೂ ಇದನ್ನ ಪ್ರಮುಖವಾಗಿ ಉಪಯೋಗಿಸ್ತಾರೆ. ಈ ಮೂರನ್ನ ಆಂಟಿ ಇನ್ಫ್ಲಮೇಟರಿ ಅಂತಾನೆ ಕರೀತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಕೋವಿಡ್ ಇದ್ದಾಗ ಆಂಟಿ ಇನ್ಫ್ಲಮೇಟರಿ ಕಂಟೆಂಟ್ಸ್ ಇರುವಂತಹ ಆಹಾರಗಳನ್ನ ಸೇವಿಸಬೇಕು. ಹಾಗೆ ಅರಿಶಿನ ಇರುವಂತಹ ನೀರ್ ಕುಡೀರಿ, ಹಾಲು ಕುಡೀರಿ ಅಂತ ಡಾಕ್ಟರ್ಸ್ ಹೇಳೋದನ್ನ ನೀವು ಕೇಳಿರ್ತೀರಾ. ಹಾಗೆ ಈ ಮೂರು ಪದಾರ್ಥಗಳು ನಮ್ಮ ಇಮ್ಯೂನ್ ಸಿಸ್ಟಮ್ ನ ಬೂಸ್ಟ್ ಮಾಡ್ತವೆ. ಅರಿಶಿನ ಅಂತೂ ನಮ್ಮ ದೇಹದಲ್ಲಿ ಎಂತಹದ್ದೇ ಕಲ್ಮಶಗಳಿದ್ರೂ ಅದನ್ನ ಸರಿ ಮಾಡೋದ್ರಲ್ಲಿ ತುಂಬಾನೇ ಸಹಾಯಕಾರಿ. ಆಸ್ಟಿಯೋ ಆರ್ಥ್ರೈಟಿಸ್ ಇರೋರು ಅರಿಶಿನದ ನೀರು ಅಥವಾ ಅರಿಶಿನದ ಹಾಲನ್ನ ಡೈಲಿ ಕುಡಿತಾ ಬಂದ್ರೆ ತುಂಬಾನೇ ಒಳ್ಳೆಯ ರಿಸಲ್ಟ್ಸ್ ಅನ್ನ ಕಾಣಬಹುದು. ಈಗ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಇರೋರು ಎಂತಹ ಆಹಾರಗಳನ್ನ ಸೇವಿಸಬಾರ್ದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಕ್ಕರೆಯನ್ನ ಸೇವಿಸಲೇಬಾರ್ದು. ಯಾಕಂದ್ರೆ ಇದರಲ್ಲಿ ಸೈಟೋಕೈನ್ಸ್ ಇರತ್ತೆ. ಇದು ನಮ್ಮ ಇನ್ಫ್ಲಮೇಷನ್ ನ ಇನ್ನೂ ಜಾಸ್ತಿ ಮಾಡುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿರುವ ಉರಿಯೂತವನ್ನ ಇನ್ನೂ ಅಧಿಕವಾಗಿ ಜಾಸ್ತಿ ಮಾಡುತ್ತೆ. ಅದಕ್ಕೆ ಆರ್ಥ್ರೈಟಿಸ್ ಇರೋರು ಸಕ್ಕರೆಯನ್ನ ಸೇವಿಸಲೇಬಾರದು. ಟೊಬ್ಯಾಕೋ ಮತ್ತು ಸ್ಮೋಕಿಂಗ್ ನಂತಹ ಹಾನಿಕಾರಕ ಸೇವನೆಗಳಿಂದ ದೂರ ಇರಬೇಕು. ಯಾಕಂದ್ರೆ ಇವುಗಳನ್ನ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿರುವ ಬೋನ್ಸ್ ಅನ್ನೆಲ್ಲ ಇದು ವೀಕ್ ಮಾಡ್ತಾ ಬರುತ್ತೆ. ಆಸ್ಟಿಯೋ ಆರ್ಥ್ರೈಟಿಸ್ ಇರೋರು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ನ ಅವಾಯ್ಡ್ ಮಾಡಬೇಕು. ರೆಡ್ ಮೀಟ್, ತುಪ್ಪ, ಕ್ರೀಮ್ಗಳು ಈ ಪ್ರಾಡಕ್ಟ್ಸು ನಮ್ಮ ಜಾಯಿಂಟ್ಸ್ ಅನ್ನ ತುಂಬಾನೇ ಸ್ಟಿಫ್ ಮಾಡುತ್ತೆ. ಹಾಗೆ ನಮ್ಮ ಜಾಯಿಂಟ್ಸ್ ನ ಮೂವ್ಮೆಂಟ್ ನ ತುಂಬಾನೇ ಕಷ್ಟಕರ ಮಾಡುತ್ತೆ. ಅದಕ್ಕೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ನ ತಗೋಬಾರ್ದು. ಹಾಗೆ ಮೋನೋಸೋಡಿಯಂ ಗ್ಲೂಟೋಮೇಟ್ ನ ತಗೋಬಾರ್ದು. ಇದು ನಮಗೆ ನೂಡಲ್ಸ್, ಸೋಯಾ ಸಾಸ್ ಇದ್ರಲ್ಲೆಲ್ಲ ಸಿಗತ್ತೆ. ಇವುಗಳಿಂದ ಆಸ್ಟಿಯೋ ಆರ್ಥ್ರೈಟಿಸ್ ಇರೋರಿಗೆ ಅವರ ಕಾರ್ಟಿಲೇಜ್ ಆಲ್ರೆಡಿ ತುಂಬಾನೇ ತೆಳುವಾಗ್ಬಿಟ್ಟಿರುತ್ತೆ. ಈ ಪದಾರ್ಥಗಳನ್ನ ತಿನ್ನೋದ್ರಿಂದ ಅವರ ಕಾರ್ಟಿಲೇಜ್ ಇನ್ನೂನು ತೆಳುವಾಗ್ತಾ ಬರುತ್ತೆ. ಆಗ ನಮ್ಮ ಜಾಯಿಂಟ್ಸ್ ಮಧ್ಯೆ ಏನೋ ಗ್ಯಾಪ್ ಇರಲ್ಲ. ಹಾಗೆ ನಮ್ಮ ಜಾಯಿಂಟ್ಸ್ ತುಂಬಾ ಸ್ಟಿಫ್ ಆಗ್ಲಿಕ್ಕೆ ಶುರು ಆಗತ್ತೆ. ಆಗ ನಮ್ಗೆ ಕಾಲು ಮಡ್ಚೋದಕ್ಕಾಗಲ್ಲ, ನಡೆದಾಡೋದಕ್ಕಾಗಲ್ಲ. ಈ ರೀತಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಗತ್ತೆ.
ಹಾಗೆ ನೆಕ್ಸ್ಟ್ ಅಂದ್ರೆ ರಿಫೈನ್ಡ್ ಫ್ಲೋರ್ಗಳನ್ನ ಸೇವಿಸಬಾರ್ದು. ಅಂದ್ರೆ ಮೈದಾನಂತೂ ಆರ್ಥರೈಟಿಸ್ ಇರೋರು ಸೇವಿಸಲೇಬಾರ್ದು. ಇದು ನಮ್ಗೆ ಬ್ರೆಡ್ಗಳಲ್ಲಿ, ನೂಡಲ್ಸ್ಗಳಲ್ಲಿ, ಬನ್ಗಳು, ಪಾಸ್ತಾಗಳು, ಕೇಕ್ಗಳು ಇವುಗಳನ್ನೆಲ್ಲ ಮೈದಾದಿಂದಾನೇ ತಯಾರಿಸಿರ್ತಾರೆ. ಮೈದಾನ ಸೇವಿಸೋದ್ರಿಂದ ನಮ್ಗೆ ಕಾನ್ಸ್ಟಿಪೇಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಮೈದಾನ ಒಂದು ಇನ್ಫ್ಲಮೇಟರಿ ಕ್ವಾಲಿಟಿ ಇರುವಂತಹ ಪದಾರ್ಥ ಅಂತಾನೆ ಹೇಳಲಾಗುತ್ತೆ. ಹಾಗೆ ಮೈದಾ ಕೂಡ ನಮ್ಮ ಕಾರ್ಟಿಲೇಜ್ ಅನ್ನ ಕುಗ್ಗಿಸುತ್ತೆ. ಅದಕ್ಕೆ ಆರ್ಥರೈಟಿಸ್ ಇರೋರು ಆದಷ್ಟು ಆರೋಗ್ಯಕರವಾದ ಆಹಾರಗಳನ್ನ ಸೇವಿಸಬೇಕು. ಹಾಗೆ ಆಸ್ಟಿಯೋಆರ್ಥರೈಟಿಸ್ ಇರೋರು ದಿನನಿತ್ಯ ಸೇವಿಸಬೇಕಾದ ಎಣ್ಣೆ ಅಂದ್ರೆ ಅದು ವೀಟ್ ಜರ್ಮ್ ಆಯಿಲ್. ಈ ಎಣ್ಣೆಯನ್ನ ಅಕ್ಕಿಯ ಭತ್ತದಿಂದ ತಯಾರಿಸಲಾಗುತ್ತೆ. ಹಾಗೆ ವೀಟ್ ಜರ್ಮ್ ಆಯಿಲ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಗಳು ಹಾಗೆ ಆಂಟಿ ಇನ್ಫ್ಲಮೇಟರಿ ಗುಣಗಳು ಸಹ ಇರ್ತವೆ. ಮುಂದೆಂದು ರೂಮನಾಯ್ಡ್ ಆರ್ಥರೈಟಿಸ್ ಇರೋರು ಎಂತಹ ಆಹಾರಗಳನ್ನ ಸೇವಿಸಬೇಕು ಹಾಗೆ ಎಂತಹ ಆಹಾರಗಳನ್ನ ಸೇವಿಸಬಾರದು ಅಂತ ನಾನು ಆಹಾರ ಪದ್ಧತಿಯ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ.